ಎಲ್ಲರಿಗೂ ನಮಸ್ಕಾರ ವೀಕ್ಷಕರ. ಇಂದು ನಾನು ಕಲ್ಯಾಣ್ ಬಾಂಡೆ ಅಂಕಲ್ ಅವರನ್ನು ಭೇಟಿ ಮಾಡ್ತಾಯಿದ್ದೀನಿ. ನಮ್ಮ ಮನೆಯಲ್ಲೇ ಅವರು ಬಂದಿದ್ದಾರೆ, ಅವ್ರನ್ನ ಭೇಟಿ ಮಾಡ್ತಾಯಿದ್ದೀನಿ. ಅವರು ಮೂಲತಃ ನಮಗೆ ಪರಿಚಯ ಆಗಿದ್ದು ಒಂದು ಇತಿಹಾಸದ ಅವರಲ್ಲಿ ಇರ್ತಕ್ಕಂಥ ವಿಶೇಷ ಆಸಕ್ತಿ ಆಗಿರ್ಬೋದು, ಅವರು ಬರೆಯುವಂತಹ ಲೇಖನಗಳು, ಸಾಮಾಜಿಕ ಜಾಲತಾಣಗಳಲ್ಲಿ ಲೇಖನಗಳನ್ನು ಬರಿತಾ ಇದ್ದಾರೆ, ಈಗಲೂ ಬರಿತಾ ಇದ್ದಾರೆ. ಸೊ ಅವ್ರ ಬಗ್ಗೆ ಅವರಲ್ಲಿರ್ತಕ್ಕಂಥ ಇತಿಹಾಸ ಆಸಕ್ತಿಗಳ ವಿಚಾರಗಳಾಗಿರ್ಬೋದು, ಅಥವಾ ಇವಾಗಿನ ಕಾಲಘಟ್ಟದಲ್ಲಿ ಇತಿಹಾಸದ ಬಗ್ಗೆ ಏನು ಪ್ರಶ್ನೆಗಳು ಮೂಡ್ತಾ ಇದೆ ಅನ್ನುವಂತಹ ಒಂದಿಷ್ಟು 4 ಪ್ರಶ್ನೆಗಳಿದೆ, ಅದನ್ನು ಕೇಳ್ತಾ ಇದ್ದೀವಿ. ಮೊದಲನೇ ಪ್ರಶ್ನೆ, ನೀವು ಮೂಲತಃ ನಿಮ್ಮಲ್ಲಿ ಇತಿಹಾಸದ ಬಗ್ಗೆ ವಿಶೇಷ ಆಸಕ್ತಿ ಹೇಗೆ ಪ್ರಾರಂಭ ಆಯಿತು? ಯಾಕಂದರೆ ನೀವು ಅವತ್ತೊಂದು ಸತಿ ಮಾತಾಡುವಾಗ ನೀವು ಮೂಲತಃ ಸಿವಿಲ್ ಇಂಜಿನಿಯರಿಂಗಲ್ಲಿ ಇದ್ರಿ ಅಂತ ಹೇಳಿದರು. ಆ ಸಿವಿಲ್ ಇಂಜಿನಿಯರಿಂಗ್ ಆದವರು ವೃತ್ತಿಯಲ್ಲಿ ಸಿವಿಲ್ ಇಂಜಿನಿಯರ್ ಓದಿದಾಗ ಅವರು ಇತಿಹಾಸದ ಬಗ್ಗೆ ಹೇಗೆ ನಿಮ್ಮಲ್ಲಿ ವಿಶೇಷ ಆಸಕ್ತಿ ಮೂಡಿತು? ಅಥವಾ ಬಾಲ್ಯದಲ್ಲಿಯೂ ಕೂಡ ಇತಿಹಾಸದಲ್ಲಿ ಯಾವ ರೀತಿ, ಇತಿಹಾಸ ಅಧ್ಯಯನದಲ್ಲಿ ಯಾವ ರೀತಿ ವಿಶೇಷ ಆಸಕ್ತಿ ಮೂಡಿತು ಅಂತ ಹೇಳಿ. ನೋಡಿ, ಮಲೆನಾಡು ಪ್ರಾಂತ್ಯದಲ್ಲಿ ಈ ಒಂದು ಕೆಳದಿ ಮಲ್ಲ ಸಾಮ್ರಾಜ್ಯ ಅಂತಾರೆ, ಅದರ ಬಗ್ಗೆ ಬಹುಶಃ ನನ್ನ ಅಂದಾಜಿನ ಪ್ರಕಾರ ಕೆಲವೊಂದಿಷ್ಟು ಮನೆತನಗಳು ಆ ಒಂದು ಸಮಾಜಕ್ಕೆ ಸಂಬಂಧಪಟ್ಟವು ಇದ್ದಾವೆ. ಅವರು ಈ ಕೆಳದಿ ಅಂದರೆ 14,500ರಿಂದ 15ನೇ ಶತಮಾನದಿಂದ 1763 ತನಕ ಕೆಳದಿ ಆಡಳಿತ ನಡೆಸ್ತಾರೆ. ನಂತರದಲ್ಲಿ ಏನು ಈ ಕೆಳದಿ ಕೌಲುಗಳಿಗೆ ಬಂದಂಥ ಕುಟುಂಬಗಳು, ಅವರ ಜೀವನ ಅನ್ನೋದು ಒಂದು ಶೋಚನೀಯ. ಕೆಳದಿ ಪತನದ ನಂತರ ಎಲ್ಲೆಲ್ಲೋ ಹೋಗಿ, ಎಲ್ಲೆಲ್ಲೋ ಇದ್ದು, ಎಲ್ಲೆಲ್ಲೋ ಒಂದೊಂದು ಅಪಾಯಗಳಿಗೆ ಸಿಲುಕಿ ಆ ಕುಟುಂಬಗಳು ಉಳಿದಿದ್ದೇ ಹೆಚ್ಚು. ಹಾಗೇನೆ ನಮ್ಮ ಕುಟುಂಬವು ಹಿಂದಿಂದನೂ ಹೇಳ್ತಾ ಇದ್ರು, ಕೆಳದಿಗೆ ಸಂಬಂಧಪಟ್ಟವರು ಕೆಳದಿ ಕಾಲದಲ್ಲಿ ಕರಾವಳಿ ಭಾಗಗಳನ್ನು ಆಡಳಿತನ ಮನೇಲಿ ಹೇಳ್ತಾ ಇದ್ರು. ಆದರೆ ಅದನ್ನು ಓಪನ್ ಆಗಿ ಹೇಳಬಾರ್ದು ಅನ್ನೋದಿತ್ತು. ಅದು ಅಂದರೆ ಅಷ್ಟು ಒಂದು ಇವ್ರ ಮೇಲೆ ಈ ಅಂಥ ಕೆಳದಿ ಅಂದರೆ ಈ ಮಲ್ಲ ಸಮಾಜದವ್ರ ಮೇಲೆ ಅಷ್ಟೊಂದು 18ನೇ ಶತಮಾನದ ನಂತರದಲ್ಲಿ ಒಂದು ಥ್ರೆಟ್ನಿಂಗ್ ಅನ್ನೋದು ತುಂಬ ಇತ್ತು. ಅದರಿಂದ ಎಲ್ಲೂ ನಾವು ಅದನ್ನು ಹೇಳ್ಕೊಳ್ಳೋಂಗೂ ಎಲ್ಲ ಅಷ್ಟು ಕಷ್ಟಪಟ್ಟಿದ್ದೀವಿ. ಸೊ ನಾವು ಏನು, ನಾವು ಎಲ್ಲಿಂದ ಬಂದ್ವಿ, ನಾವು ಹೇಗೆ ಅನ್ನೋದನ್ನು ನಮ್ಮ ಇತಿಹಾಸನ ನಾವು ತಿಳ್ಕೊಳ್ಳೋಣ ಅಂತ ಎಲ್ಲೋ ಒಂದು ಕಡೆ ಕೆಳದಿ ಮಲ್ಲ ಸಾಮ್ರಾಜ್ಯದ ಕೆಲವೊಂದಿಷ್ಟು ಇತಿಹಾಸಗಳು ಈಗ ಬೇಕಾದಷ್ಟು ಜನ ಇತಿಹಾಸಗಾರರು ಬರೆದಿದ್ದಾರೆ. ಅದು ಹೆಚ್ಚಾಗಿ ಮಲೆನಾಡಿಗರಿಗಿಂತ ಮೈಸೂರು ಭಾಗದವರೇ ಬರೆದಿದ್ದು ಹೆಚ್ಚು. ಅದೆಲ್ಲೋ ನಾವು ಓದ್ತಾ ಅದು ನಮಗೆ ಎಲ್ಲೋ ಒಂದಿಷ್ಟು, ಈಗ ನಮ್ಮ ಮನೇಲಿ ಹಿಂದಿಂದನೂ ಹೇಳ್ದೆ, ಅದು ಒಂದಿಷ್ಟು ತಪ್ಪು ದಾರಿಲಿ ಹೋಗ್ತಾ ಇದೆ ಅಂತ ನಮ್ಮ ಮನಸ್ಸಿಗೆ ಅನ್ನಿಸ್ದಾಗ ನಾವು ಸಾಧಾರಣವಾಗಿ ಒಂದು 15 ವರ್ಷ ನಮ್ಮ ಏಜಿಂದ ಕೆಳದಿ ಇತಿಹಾಸದ ಬಗ್ಗೆ, ಮಲ್ಲರ ಬಗ್ಗೆ, ಅಂದರೆ ಕೆಳದಿ ಇತಿಹಾಸದ ಕುಟುಂಬದವ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಹೋದ್ವಿ. ಅಂದರೆ ಅದನ್ನು ನಾನು ಒಬ್ಬನೇ ಮಾಡಿದ್ದಲ್ಲ, ನಮ್ಮ ಮನೆಯಲ್ಲಿ ನಮ್ಮ ದೊಡ್ಡಪ್ಪ ಮಾಡ್ತಿದ್ರು, ನಮ್ಮ ತಂದೆಗೂ ಅದೇ ಕೆಲಸ. ನಮ್ಮ ಪೂರ್ವಜರು ಭಾಳಷ್ಟು ಜನ ಈಗ 18ನೇ ಶತಮಾನದ ಹಿಂದೆ ಕೆಳದಿಯ ಒಂದು ಇತಿಹಾಸ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಕೆಲವೊಂದಿಷ್ಟು ಡಾಕ್ಯುಮೆಂಟೇಷನ್ ಎಲ್ಲ ಮಾಡಿದ್ರು, ಅದೆಲ್ಲ ಎಲ್ಲಿ ಹೋಯ್ತು ಅನ್ನೋದು ಗೊತ್ತಿಲ್ಲ. ಆದ್ದರಿಂದ ಈ ಒಂದು ಕೆಳದಿ ಇಂಥ ಒಂದು ಸಾಮ್ರಾಜ್ಯ, ಯಾಕೆಂದರೆ ಕರ್ನಾಟಕ, ಕೇರಳ, ತಮಿಳುನಾಡು, ಗೋವಾ, ಕೆಲವೊಂದಿಷ್ಟು ಭಾಗ, ಕರ್ನಾಟಕದ ಧಾರವಾಡದ ತನಕ, ಇಲ್ಲಿ ತನಕ ಆಡಳಿತ ನಡೆಸಿದ ಒಂದು ಸಾಮ್ರಾಜ್ಯ ಯಾವುದೇ ಒಂದು ಅದರ ಒಂದು ವೈಭವನ ನಮ್ಮ ಈಗಿನ ಸರ್ಕಾರಗಳಿರ್ಬೋದು, ರಾಜಕಾರಣಿಗಳಿರ್ಬೋದು, ಅಥವಾ ಐತಿಹಾಸಿಕವಾಗಿ ದಾಖಲೆ ಮಾಡ್ತಕ್ಕಂಥ ಇತಿಹಾಸಕಾರರು ಯಾರೂ ಅಷ್ಟು ಹೊರಚೆಲ್ಲಿಲ್ಲ. ಸೊ ಅದನ್ನು ನಾವು ತಿಳ್ಕೊಳ್ಳೋಣ, ನಮಗೇನು ಬೇರೆಯವ್ರಿಗೆ ಹೇಳಬೇಕು ಅಂತಿಲ್ಲ, ನಮ್ಮ ಕುಟುಂಬದ ಇತಿಹಾಸ ನಾವು ತಿಳ್ಕೊಳ್ಳೋದಕ್ಕಾಗಿ ನಾವು ಇತಿಹಾಸದ ಬಗ್ಗೆ ಆಸಕ್ತಿ. ಎಲ್ಲ ಕೆಳದಿಗೆ ಬರೆದಂಥ ಇತಿಹಾಸಗಾರದ್ದೆಲ್ಲ ಆಲ್ಮೋಸ್ಟ್ ಆಲ್ ಎಲ್ಲ ಬರೆದಿದ್ದನ್ನು ಓದಾಗಿದೆ. ಈಗ ಶಿವತತ್ವ ರತ್ನಾಕರ 2ನೇ ಸಲ ಓದ್ತಾ ಇದ್ದೀವಿ. ಕೆಳದಿ ಬಸವರಾಜ ನಾಯಕ ಬರೆದಿದ್ದೆ.
ಹೀಗೆ ಆದ್ದರಿಂದ ಇತಿಹಾಸದ ಬಗ್ಗೆ ಆಸಕ್ತಿ ಜಾಸ್ತಿ ಬಂತು. ಭಾಳ ಧನ್ಯವಾದಗಳು. ಇನ್ನು ಎರಡನೇ ಪ್ರಶ್ನೆ, ಈಗಿನ ಯುವ ಜನರಲ್ಲಿ ಇತಿಹಾಸ ಪ್ರಜ್ಞೆ ಹಾಗೂ ಇತಿಹಾಸ ಅಧ್ಯಯನದ ಬಗ್ಗೆ ಎಲ್ಲೋ ಒಂದು ಕಡೆ ಪರೋಕ್ಷವಾಗಿ ಅವರಲ್ಲಿ ಆಸಕ್ತಿ ಕಡಿಮೆ ಆಗ್ತಾ ಇದೆಯಾ ಅನ್ನುವಂತಹ ಒಂದು ಪ್ರಶ್ನೆ. ಇದ್ರ ಬಗ್ಗೆ ನಿಮಗೇನು ಅನಿಸುತ್ತೆ? ನೋಡಿ, ಈಗಿನ ಜನ್ರೇಷನಲ್ಲಿ ಏನಾಗಿದೆ ಅಂದರೆ ಸೋಷಿಯಲ್ ಮೀಡಿಯಾ ಏನು ಇವುಗಳ ಪ್ರಭಾವ ಯಂಗ್ಸ್ಟರ್ಗಳ ಮೇಲೆ, ಅಂದರೆ ಈಗಿನ ಇವ್ರ ಮೇಲೆ, ಜನ್ರೇಷನ್ ಮೇಲೆ ತುಂಬ ಬಂದಿದೆ. ಹೌದಾ? ಯಾರು ಅದನ್ನು ಹಿಡ್ಕೊಂಡು, ಈಗ ಯಾರೋ ಇತಿಹಾಸಗಾರರು ಬರೆದ್ರು ಅದನ್ನು ನೂರಾರು ಪೇಜ್ಗಟ್ಟಲೆ ಕುಳಿತು ಓದೋ ಅಂಥ ಒಂದು ಏನು ಸಂಯಮ ಅಥವಾ ಪೇಷನ್ ಅದು ಇಲ್ಲ ಜನಗಳಲ್ಲಿ. ಅಂದರೆ ಅದರೊಳಗೂ ಎಸ್ಪೆಷಲಿ ಈಗಿನ ಏನು ಅಪ್ಲೈಡ್ ಸೈನ್ಸ್, ಗ್ಲೋಬಲೈಸೇಷನ್, ಇದರೊಳಗೆ ಯಾರಿಗೆ ಬೇಕು ಇತಿಹಾಸ? ಇವತ್ತಿನ ಜೀವನ ಇವತ್ತು ಐತಿಹಾಸಿಕ ನೋಡಿ, ಯಾವುದೇ ಒಬ್ಬ ಮನುಷ್ಯ ಆಗಿರಲಿ, ಅವನು ಇನ್ನು ಎಷ್ಟೇ ಜನ್ರೇಷನ್ ಬರಲಿ, ಎಷ್ಟೇ ಶತಮಾನ ಬರಲಿ, ನಾನು ಏನು, ನನ್ನ ಇತಿಹಾಸ ಏನು ಅಂತ ಅವನು ವೈಯಕ್ತಿಕವಾಗಿ ಅವನು ತಿಳ್ಕೊಂಡಿಲ್ಲ ಅಂದರೆ ಅವನೊಬ್ಬ ಮನುಷ್ಯನೇ ಅಲ್ಲ, ಅಥವಾ ಅವನು ಇತಿಹಾಸದ ಬಗ್ಗೆ ಆಸಕ್ತಿ ಇರಲೇಬೇಕು. ಆದರೆ ಇವತ್ತಿನ ಮೀಡಿಯಾ ಅಥವಾ ಸಂಪರ್ಕ ಸಾಧನಗಳು ಏನಿದೆ ಅವೆಲ್ಲ ಶಾರ್ಟ್, ಸೋಷಿಯಲ್ ಮೀಡಿಯಾ ಅದು ಇದು ಇದೆ. ಅದರಿಂದ ಜನಗಳಲ್ಲಿ ಕಡಿಮೆ ಆಗ್ತಿದೆ. ಮತ್ತು ಇವತ್ತಿನ ಎಜುಕೇಷನ್ ಸಿಸ್ಟಮಲ್ಲಿ ಅದನ್ನು ಮುಂದುವರಿಸ್ಬೇಕು. ಯಾಕೆಂದರೆ ನಮ್ಮ ಎಜುಕೇಷನ್ ಸಿಸ್ಟಮನ್ನು ಚೇಂಜ್ ಮಾಡಬೇಕಾಗಿದೆ. ನಮ್ಮ ಸ್ಥಳೀಯ ಇತಿಹಾಸವನ್ನು, ನಮ್ಮ ನಿಜವಾದ ಇಲ್ಲಿಯ ಇತಿಹಾಸವನ್ನು ಎಲ್ಲ ಶಾಲಾ ಮಕ್ಕಳಲ್ಲಿರ್ಬೋದು, ಕಾಲೇಜು ಪಾಠ್ಯಕ್ರಮಗಳಲ್ಲಿ ಅದನ್ನು ತಂದರೆ ತುಂಬ ಒಳ್ಳೆಯದಾಗುತ್ತೆ. ಅದ್ರ ಬಗ್ಗೆ ಆಬ್ವಿಯಸ್ಲಿ ಇಂಟ್ರೆಸ್ಟು ಬರುತ್ತೆ ನಮ್ಮಲ್ಲಿ. ಯಾಕೆಂದರೆ ಅಂಥ ರೋಚಕವಾದ ಐತಿಹಾಸಿಕ ಘಟನೆಗಳೆಲ್ಲ ಆಗೋಗ್ಯವು. ಈಗ ನೀವು ಹೇಳ್ದಂಗೆ ಸ್ಥಳೀಯ ಇತಿಹಾಸದ ಬಗ್ಗೆ ಅಧ್ಯಯನಗಳು ಜಾಸ್ತಿ ಆಗಬೇಕು ಅಂತ. ಸೊ ಇತಿಹಾಸವನ್ನು ಅಕಾಡೆಮಿಕ್ ಅಥವಾ ದೃಷ್ಟಿಯನ್ನು ನೋಡ್ತಾ ಹೋದರೆ ನಾವು ನಮ್ಮಲ್ಲಿ ಎಲ್ಲ ಇತಿಹಾಸದ ಬಗ್ಗೆ, ಯುರೋಪಿಯನ್ ಇತಿಹಾಸದ ಬಗ್ಗೆ ಒಟ್ಟು, ಭಾರತದ ಇತಿಹಾಸ, ಆಮೇಲೆ ಮಧ್ಯಕಾಲೀನ ಇತಿಹಾಸ ಎಲ್ಲ ಒಟ್ಟು. ಆದರೆ ಎಲ್ಲೋ ಒಂದು ಕಡೆ ಈ ನಮ್ಮಲ್ಲಿ ಪ್ರಾದೇಶಿಕ ಆಗಿರ್ತಕ್ಕಂಥ ಇತಿಹಾಸ ಅಥವಾ ಲೋಕಲ್ ಹಿಸ್ಟ್ರಿ, ಸ್ಥಳೀಯ ಹಿಸ್ಟ್ರಿ ಬಗ್ಗೆ ಅಧ್ಯಯನ ಎಲ್ಲೋ ಒಂದು ಕಡೆ ರಿಸರ್ಚ್ ಕಡಿಮೆ ಆಗ್ತಾ ಇದೆ ಅಂತ ಅನ್ನಿಸ್ತದೆ. ಅದನ್ನು ಯಾವುದು, ಅದಕ್ಕೆ ಪರ್ಟಿಕ್ಯುಲರ್ ಕಾರಣ ಅಂತ ಕೊಡೋದಾದರೆ ನೀವು ಯಾವ ಕಾರಣವನ್ನು ಕೊಡಬಹುದು? ನೋಡಿ, ಈಗ ವೆಸ್ಟ್ರನ್ ಏನು ಬ್ರಿಟಿಷರು, ಡಚ್ಚು, ಪೋರ್ಚುಗೀಸು ಇವರೆಲ್ಲ ನಮ್ಮ ದೇಶವನ್ನು ಒಂದು ಆಡಳಿತಾತ್ಮಕವಾಗಿ ಆಡಳಿತ ನಡೆಸಿದ್ದಾರೆ. ಅವರು ನಮ್ಮ ಲೋಕಲ್ ಇತಿಹಾಸಕ್ಕೆ, ನಮ್ಮ ದೇಶದ ಇತಿಹಾಸಕ್ಕೆ ಬೇಕಾದಷ್ಟು ಕೊಡುಗೆ ಇದೆ. ಆದರೆ ನಮ್ಮಲ್ಲಿ ಏನಿದೆ ಅಂದರೆ, ಈಗ ವೆಸ್ಟ್ರನ್ ಅಂದರೆ ಯುರೋಪಿಯನ್ಸ್ ಬರೆದಂಥ ಇತಿಹಾಸವೇ ಸತ್ಯ ಅನ್ನೋದನ್ನ ನಾವು ನಂಬ್ತಾ ಇದ್ದೀವಿ. ನೋಡಿ, ಯುರೋಪು ಇಲ್ಲಿ ಎಲ್ಲದಕ್ಕಿಂತ ಅತಿ ಪುರಾತನವಾದ ಇತಿಹಾಸ ನಮ್ಮ ಇತಿಹಾಸ. ಹೌದಾ? ಅವರು ಏನು ಇತಿಹಾಸಕ್ಕೆ, ಈಗ ಯುರೋಪಿಯನ್ಸ್ ಏನು ಹೇಳ್ತಾರೆ, ಒಂದು ಯಾವುದೋ ಒಂದು ಕಾಗದದ ಹಾಳೆಯಲ್ಲಿ, ಪೇಪರಲ್ಲಿ ಏನು ರಿಟರ್ನ್ ಡಾಕ್ಯುಮೆಂಟ್ ಇದೆಯೋ ಅದನ್ನು ನಮಗೆ ತಿಳಿಸೋದನ್ನು ಇತಿಹಾಸ ಅಂತ ಅವ್ರು ಹೇಳ್ತಾರೆ. ಆದರೆ ನೋಡಿ, ನಮ್ಮ ಸ್ಥಳೀಯ ಇತಿಹಾಸದ ಬಗ್ಗೆ ನೀವು 4-5ನೇ ಶತಮಾನದಿಂದನೇ ತಗೊಳ್ಳಿ. ಈಗ ಮೌರ್ಯ ಇದು ಬುದ್ಧನ ಕಾಲದಿಂದನೇ, ಈಗ ರೀಸೆಂಟು ಈಗಿನ 19ನೇ ಶತಮಾನದ ತನಕ ಅವರು ಬರೆದಿದ್ದು ಪೇಪರಲ್ಲಿ, ನಮ್ಮವರು ಬರೆದಿದ್ದು ತಾಳೆಗರಿ, ಕಲ್ಲು, ಇದು ಕಲ್ಲುಗಳಲ್ಲಿ, ಲಿಪಿಗಳಲ್ಲಿ ಬರೆದಿದ್ದಾರೆ. ಆದರೆ ಅಂದರೆ ನಮ್ಮ ಇಲ್ಲಿಯ ಸ್ಥಳೀಯ ಇತಿಹಾಸಗಾರರಿಗೆ ಅಥವಾ ಆಗಿನ ಆಡಳಿತ ನಡೆಸ್ತಕ್ಕಂಥ ಇದರೊಳಗಿದ್ದಂಥ ಇತಿಹಾಸಗಾರರಿಗೆ, ಸಾಹಿತಿಗಳಿಗೆ ಇತಿಹಾಸದ ಬಗ್ಗೆ ಮುಂದಿನ ಜನ್ರೇಷನ್ನಿಗೆ ತಿಳಿಸ್ಬೇಕು ಅನ್ನೋದು ಒಂದು ಇತ್ತು. ಆದ್ದರಿಂದ ಅದನ್ನು ಕಲ್ಲಿನಲ್ಲೇ ಬರೆದು ಹಾಕಿದ್ರು. ಅದಕ್ಕಿಂತ ದೊಡ್ಡ ಇತಿಹಾಸ ಇನ್ಯಾವುದೂ ಇಲ್ಲ. ಮತ್ತು ನಂತರದಲ್ಲಿ, ಸ್ವತಂತ್ರ ನಂತರದಲ್ಲಿ ನಮ್ಮ ಇತಿಹಾಸ ನಾವೆಲ್ಲ ಯುರೋಪಿಯನ್ ಎಜುಕೇಷನ್ ಸಿಸ್ಟಮ್, ಆದ್ದರಿಂದ ಅದು ಬಂದಿದ್ದರಿಂದ ನಮ್ಮಲ್ಲಿ ಅವ್ರು ಹೇಳಿದ್ದೇ ನಂಬೋದು. ಏನೋ ಒಂಥರ ನಮ್ಮ ಸ್ಥಳೀಯ ಪ್ರಾದೇಶಿಕ ಅಥವಾ ನಮ್ಮ ಕಲ್ಚರ್, ನಮ್ಮ ಸಂಸ್ಕೃತಿ, ನಾವು ಇದನ್ನೆಲ್ಲ ಬಿಟ್ಟು ಎಲ್ಲೋ ಒಂದು ಕಡೆ ಪಾಶ್ಚಿಮಾತ್ಯದ ಬಗ್ಗೆ ಹೋಗ್ತಾ ಇದ್ದೀವೇನೋ, ಅದರಿಂದ ಇತಿಹಾಸ ಅವ್ರು ಹೇಳಿದ್ದೇ ಸರಿ ಅನ್ನಿಸ್ತಾ ಇದೆ. ಮತ್ತು ಅವೆಲ್ಲ ಅದನ್ನು ನಾವು ಫಾಲೋ ಮಾಡೋದ್ರಿಂದ ನಮ್ಮ ಸ್ಥಳೀಯ ಇತಿಹಾಸ ನಾವು ತಿಳ್ಕೋಬೇಕು ಅಂದರೆ ಬೇಕಾದಷ್ಟು ಅದಕ್ಕೆ ದಾಖಲೆಗಳು, ಸ್ಟೋನ್ ಇನ್ಸ್ಪೆಕ್ಷನ್ ಇವೆಲ್ಲ ಇದು ಸಿಗ್ತವೆ ನಮಗೆ. ಬರೆದವರು ಇದ್ದಾರೆ, ಇತಿಹಾಸ ಬರೆದವರು ಇದ್ದಾರೆ.
ಬೇಕಾದಷ್ಟು ಮಾಡ್ಬೋದು. ನಾವು ಅಕಾಡೆಮಿಕ್ ಆಗಿ ಹೋಗ್ಬೇಕಂದ್ರೆ ಯುರೋಪಿಯನ್ ಬರೆದಿದ್ದೇ ಸರಿ ಅನ್ನೋದಲ್ಲ. ಅದೇ. ನಮ್ಮಲ್ಲೂ ಇದೆ, ರಿಸರ್ಚ್ ಇದೆ. ಈಗ ಎಷ್ಟೋ ಸಂಸ್ಥಾನಗಳು, ಎಷ್ಟೋ ಸಾಮ್ರಾಜ್ಯಗಳು ಇತಿಹಾಸಕ್ಕೆ ಬೇಕಾದಷ್ಟು ಕೊಡುಗೆ ಕೊಟ್ಟಿದ್ದಾರೆ. ಅದನ್ನು ನಾವು ಈಗಿನ ಜನ್ರೇಷನ್ ಮುಂದುವರ್ಸ್ಕೊ ಹೋಗ್ಬೇಕಷ್ಟೇ. ಕಡೆಗೆ ಒಂದು ಕಡೆಯದಾದ ಪ್ರಶ್ನೆ, ನಿಮಗೆ ಇತಿಹಾಸದಲ್ಲಿ ಇಷ್ಟವಾಗುವಂಥ ವ್ಯಕ್ತಿ ಯಾರು? ಇತಿಹಾಸದಲ್ಲಿ ನೋಡಿ, ಈಗ ಬಸವ ಪುರಾಣ ಪಾಲಕ್ಕೇರಿ ಸೋಮನಾಥ್ಯಾರವ್ರು ಬರೆದಿಯಾರಲ್ಲ, ಅವರದ್ದು ಬಸವ ಪುರಾಣ ಎಲ್ಲ ಓದಿದ್ದೀವಿ. ಅವ್ರು 14ನೇ ಶತಮಾನದಲ್ಲಿ ಅಂತ ಹೇಳ್ತಾರೆ. ಮತ್ತು ರಾಘವಾಂಕ ಕವಿ ಅವರು ವೀರೇಶ ಚರಿತೆ, ಶರವ ಚರಿತೆ, ಮತ್ತು ಅವನ್ನೆಲ್ಲ ಹೀಗೆ ಅದು ಗದ್ಯ ರೂಪದ ಅವೆಲ್ಲ ಇದೆಯಲ್ಲ. ಆದಷ್ಟು ಅಂದರೆ ಕನ್ನಡದಲ್ಲಿ ಅನುವಾದ ಒಂದು ಇದರೊಳಗೆ ಓದಿದ್ದೀವಿ ಅವರೆಲ್ಲ. ಈಗಿನ ಕಾಲಮಾನಕ್ಕೆ ನಾವು ಹೇಳೋದಾದರೆ ಬೇಕಾದಷ್ಟು ಜನ ಇತಿಹಾಸಗಾರರು ಇದ್ದಾರೆ. ಅದರೊಳಗೆ ನಮ್ಮವರೇ ಆದ ಜೈನ್ ಕೇರಿ ಜೈದವಪ್ಪನವರು ಕೆಳದಿ ಇತಿಹಾಸದ ಬಗ್ಗೆ ಒಳ್ಳೆ ಇದು ಬರೆದಿದ್ದಾರೆ. ಮತ್ತು ಕಲ್ಬುರ್ಗಿಯವರ ಏನೇ ಅವರು ಬರೆದ್ರು ಭಾಳ ಅಥೆಂಟಿಕ್ ಆಗಿರುತ್ತೆ. ಮತ್ತು ನಮ್ಮ ಚಿದಾನಂದ ಮೂರ್ತಿಯವರು, ಅವರನ್ನು ನಾವು ಮರೆಯೋ ಹಾಗೆ ಇಲ್ಲ. ಅದು ವೀರಶೈವರಾಗಿ ಅಥವಾ ಲಿಂಗಾಯತರಾಗಿ ನಾವು ಅವ್ರನ್ನ ಅವ್ರು ಕೊಟ್ಟಂಥ ಇತಿಹಾಸ ಮತ್ತಿನ್ಯಾರೂ ಇಲ್ಲಿ ಕೊಡಲಿಲ್ಲ ಅನಿಸುತ್ತೆ. ಅವರೆಲ್ಲ ನಮ್ಮಂಥವರಿಗೆ ಪ್ರಭಾವ ಬೀರಿದವ್ರೆ. ಅವರು ನಮಗೆ ಅತಿ ಹೆಚ್ಚು. ಅದರೊಳಗೆ ಚಿದಾನಂದ ಮೂರ್ತಿಯವರು ನಮಗೆ ಪ್ರಮುಖ ವ್ಯಕ್ತಿಯಾಗಿ ಕಾಣ್ತಾರೆ. ಓಕೆ, ವೀಕ್ಷಕರೇ, ಈ ಬಿಡುವಿನ ವೇಳೆಯಲ್ಲಿ ಕಲ್ಯಾಣ್ ಬಾಂಡೆ ಅವರೊಂದಿಗೆ ಸಾಕಷ್ಟು ವಿಚಾರಗಳನ್ನು ನಾವು ತಿಳ್ಕೊಂಡಿದ್ದೀವಿ. ಮತ್ತು ನಾನು ಮತ್ತು ನನ್ನ ಗೆಳತಿ ಬರೆದಿರ್ತಕ್ಕಂತಹ ಒಂದು ಪುಸ್ತಕ, ನನಗೆ ಇತಿಹಾಸದ ಬಗ್ಗೆ ಮೊದಲಿನಿಂದಲೂ ವಿಶೇಷ ಆಸಕ್ತಿ. ಅದರಿಂದ ನಾನು ಡಿಸೈಡ್ ಮಾಡಿದ್ದೆ, ಒಂದು ಪುಸ್ತಕನ ಬರೆಯೋದಾದರೆ ಒಂದು ಇತಿಹಾಸದ ಬಗ್ಗೆ ಒಂದು ಇತಿಹಾಸದ ಒಂದು ವಿಚಾರವನ್ನು ಇಟ್ಕೊಂಡು ಮಾಡಿ ಬುಕ್ಕನ್ನ ಬರಿಬೇಕು ಅಂತ ಹೇಳಿದೆ ಅಂದ್ಕೊಂಡಿದ್ದೆ. ಅದೇ ಸಮಯದಲ್ಲಿ ನನ್ನ ಗೆಳತಿ ಅಭಿಜ್ಞಾರು ಕೂಡ ನನ್ನ ಕಾರ್ಯಕ್ಕೆ ಕೈ ಜೋಡಿಸಿದ್ರು. ಆ ಒಂದು 2 ಲೇಖನಗಳಿರ್ತಕ್ಕಂಥ ಪುಸ್ತಕ, ಒಂದು ವಚನ ಸಾಹಿತ್ಯದ ನನ್ನ ವಿಚಾರ, ವಚನ ಸಾಹಿತ್ಯದ ಬಗ್ಗೆ ನಾನು ಬರೆದಿರ್ತಕ್ಕಂಥ ಒಂದು ಪುಸ್ತಕ ಲೇಖನ, ಮತ್ತು ಅದ್ರ ಜೊತೆಗೆ ಹರಿದಾಸ ಸಾಹಿತ್ಯ ವಿಜಯನಗರ ಕಾಲಘಟ್ಟದಲ್ಲಿ ಹೇಗೆ ಪ್ರಭಾವ ಬೀರುತ್ತೆ ಅನ್ನುವಂಥ ಪುಸ್ತಕವನ್ನು ಕೂಡ ಕಲ್ಯಾಣ್ ಬಾಂಡೆ ಅಂಕಲ್ ಅವರಿಗೆ ಕೊಡ್ತಾ ಇದ್ದೇವೆ. ಧನ್ಯವಾದಗಳು ನಿಮಗೆ. ಥ್ಯಾಂಕ್ಸ್. ಎಲ್ಲರಿಗೂ ನಮಸ್ಕಾರ. ವೀಕ್ಷಕರ, ಇಂದು ನಾನು ಕಲ್ಯಾಣ್ ಬಾಂಡೆ ಅಂಕಲ್ ಅವರನ್ನು ಭೇಟಿ ಮಾಡ್ತಾಯಿದ್ದೀನಿ. ನಮ್ಮ ಮನೆಯಲ್ಲೇ ಅವರು ಬಂದಿದ್ದಾರೆ, ಅವ್ರನ್ನ ಭೇಟಿ ಮಾಡ್ತಾಯಿದ್ದೀನಿ. ಅವರು ಮೂಲತಃ ನಮಗೆ ಪರಿಚಯ ಆಗಿದ್ದು ಒಂದು ಇತಿಹಾಸದ ಅವರಲ್ಲಿ ಇರ್ತಕ್ಕಂಥ ವಿಶೇಷ ಆಸಕ್ತಿ ಆಗಿರ್ಬೋದು, ಅವರು ಬರೆಯುವಂತಹ ಲೇಖನಗಳು, ಸಾಮಾಜಿಕ ಜಾಲತಾಣಗಳಲ್ಲಿ ಲೇಖನಗಳನ್ನು ಬರಿತಾ ಇದ್ದಾರೆ, ಈಗಲೂ ಬರಿತಾ ಇದ್ದಾರೆ. ಸೊ ಅವ್ರ ಬಗ್ಗೆ ಅವರಲ್ಲಿರ್ತಕ್ಕಂಥ ಇತಿಹಾಸ ಆಸಕ್ತಿಗಳ ವಿಚಾರಗಳಾಗಿರ್ಬೋದು, ಅಥವಾ ಇವಾಗಿನ ಕಾಲಘಟ್ಟದಲ್ಲಿ ಇತಿಹಾಸದ ಬಗ್ಗೆ ಏನು ಪ್ರಶ್ನೆಗಳು ಮೂಡ್ತಾ ಇದೆ ಅನ್ನುವಂತಹ ನಾನು ಒಂದಿಷ್ಟು 4 ಪ್ರಶ್ನೆಗಳಿದೆ, ಅದನ್ನು ಕೇಳ್ತಾ ಇದ್ದೀವಿ. ಮೊದಲನೇ ಪ್ರಶ್ನೆ, ನೀವು ಮೂಲತಃ ನಿಮ್ಮಲ್ಲಿ ಇತಿಹಾಸದ ಬಗ್ಗೆ ವಿಶೇಷ ಆಸಕ್ತಿ ಹೇಗೆ ಪ್ರಾರಂಭ ಆಯಿತು? ಯಾಕಂದರೆ ನೀವು ಅವತ್ತೊಂದು ಸತಿ ಮಾತಾಡುವಾಗ ನೀವು ಮೂಲತಃ ಸಿವಿಲ್ ಇಂಜಿನಿಯರಿಂಗಲ್ಲಿ ಇದ್ರಿ ಅಂತ ಹೇಳಿದರು. ಆ ಸಿವಿಲ್ ಇಂಜಿನಿಯರಿಂಗ್ ಆದವರು ವೃತ್ತಿಯಲ್ಲಿ ಸಿವಿಲ್ ಇಂಜಿನಿಯರ್ ಓದಿದಾಗ ಅವರು ಇತಿಹಾಸದ ಬಗ್ಗೆ ಹೇಗೆ ನಿಮ್ಮಲ್ಲಿ ವಿಶೇಷ ಆಸಕ್ತಿ ಮೂಡಿತು? ಅಥವಾ ಬಾಲ್ಯದಲ್ಲಿಯೂ ಕೂಡ ಇತಿಹಾಸದಲ್ಲಿ ಯಾವ ರೀತಿ, ಇತಿಹಾಸ ಅಧ್ಯಯನದಲ್ಲಿ ಯಾವ ರೀತಿ ವಿಶೇಷ ಆಸಕ್ತಿ ಮೂಡಿತು ಅಂತ ಹೇಳಿ. ನೋಡಿ, ಮಲೆನಾಡು ಪ್ರಾಂತ್ಯದಲ್ಲಿ ಈ ಒಂದು ಕೆಳದಿ ಮಲ್ಲ ಸಾಮ್ರಾಜ್ಯ ಅಂತಾರೆ, ಅದರ ಬಗ್ಗೆ ಬಹುಶಃ ನನ್ನ ಅಂದಾಜಿನ ಪ್ರಕಾರ